ನಾನು ನಿಮ್ಮ ಪ್ರೀತಿಯ ನಾನೀಗ ಮೂಡಿಗೆರೆನಲ್ಲಿ ಇದ್ದೀನಿ. ಚಂದ್ರ ಒಡೆಯರ್ ಮತ್ತು ಸಂಗೀತ ಪ್ರಸಾದರ ಮಧ್ಯೆ ನಡೆದಿದ್ದೇನು ಈಗ ಅನೇಕ ದೃಶ್ಯ ಮಾಧ್ಯಮಗಳಲ್ಲಿ ಇವತ್ತು ಬರ್ತಾ ಇದೆ. ಹಾಗಾದ್ರೆ ಅಲ್ಲಿ ನಡೆದಿದ್ದೇನು, ನಿಜವಾಗಲೂ ನಡೆದಿದ್ದೇನು? ಜನಗಳಲ್ಲಿ ಇವತ್ತು ಒಂದು ಆತಂಕನೂ ಇದೆ, ಕುತೂಹಲ ಇದೆ, ಬೇಸರನೂ ಇದೆ. ಇದು ಎಲ್ಲದಕ್ಕೆ ಒಂದು ಸರಿಯಾದ ಉತ್ತರ ಬೇಕು. ಸುಮ್ಮನೆ ಅವರೇನೋ ಮಾತಾಡಿರೋರು, ಅವರು ಇದಕ್ಕೆ ಏನೋ ಮಾತಾಡಿರೋ ಅನ್ನೋದು ಅಷ್ಟು ಸೂಕ್ತವಾದ ವಿಚಾರ ಅಲ್ಲ. ಅದಕ್ಕಾಗಿ ಅವಿನ ಟಿವಿ ಗ್ರೌಂಡ್ ರಿಪೋರ್ಟ್ ನ ಮಾಡ್ತಾರೆ. ನೋಡ, ಈಗ ಚಂದ್ರ ಒಡೆಯರ್ ಹತ್ರನೇ ಅದ್ರ ಬಗ್ಗೆ ಏನು ಅಂತ ಕೇಳ್ತೀನಿ. ನಮಸ್ಕಾರ ಸರ್. ನಮ್ಮ ಹೆಸರು ಚಂದ್ರ ಒಡೆಯರ್. ಈಗ ಮೊನ್ನೆಯಿಂದನೂ ದೃಶ್ಯ ಮಾಧ್ಯಮಗಳಲ್ಲಿ ಬರ್ತಾ ಇದೆ, ನೋಡ್ತಾ ಇದ್ರಿ. ಸಂಗೀತ ಪ್ರಸಾದ್ ಮತ್ತೆ ಚಂದ್ರ ಒಡೆಯರ್ ಮಾತುಕತೆ ನಡೆಸಿದ್ರು, ಹಿಂಗಂದ್ರು ಹಂಗಂದ್ರು ಅಂತ. ಅದು ನಿಜವಾಗಿ ಏನ್ ಸರ್? ನೋಡಿ, ಕೆಲವೊಂದು ಬೆಳವಣಿಗೆ, ರಾಜಕೀಯ ಬೆಳವಣಿಗೆ ಇರ್ಬೋದು ಅಥವಾ ಬೇರೆ ಕ್ಷೇತ್ರದ ಬೆಳವಣಿಗೆ ಇರ್ಬೋದು, ಬೆಳವಣಿಗೆ ಆಗ್ತಿದ್ದ ನತ್ತಿಗೆ ವಿರೋಧಿ ಬಣದಲ್ಲಿ ಇರ್ತಕ್ಕಂಥವ್ರು ಅದನ್ನ ಸಹಿಸ್ಕೊಳಕ್ ಆಗ್ತಿದ್ದವಾಗ ಅಂತವರಿಗೆ ಕೊನೆಯದಾಗಿ ಸಿಗ್ತಕ್ಕಂಥ ಒಂದೇ ಒಂದು ಪದ ಅಪಪ್ರಚಾರ. ಆ ಅಪಪ್ರಚಾರನ ಸಂಗೀತ ಯಾರು ಪ್ರಸಾದ್ ಅವರು ಈ ಕಳೆದ 15 ದಿನದಿಂದ ಕ್ಲೀನ್ ಮಾಡ್ತಾ ಇದ್ದಾರೆ. ಇದು ಮೊದಲನೇ ಪ್ರಕರಣ ಯಾವಾಗ ಶುರುವಾಯಿತು ಅಂದ್ರೆ 13ನೇ ತಾರೀಕು, ಇದೇ ತಿಂಗಳು 13ನೇ ತಾರೀಕು ಮೂಡಿಗೆರೆ MGM ಹಾಸ್ಪಿಟಲ್ಗೆ ಇವರು ಮತ್ತು ಇವರು ಸ್ನೇಹಿತರು ಕೆಲವು ಜನ ದಿಢೀರ್ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಸಂತೋಷ ಪರಿಶೀಲನೆ ಮಾಡಬೇಕು. ಪ್ರತಿಯೊಬ್ಬರು ಜನಸಾಮಾನ್ಯರಿಗೂ ಅದು ಹಕ್ಕಿದೆ. ಪರಿಶೀಲನೆ ಎಲ್ಲಿ ಮಾಡಬೇಕು ಅಂದ್ರೆ ವರಾಂಡ ಅಥವಾ ಡಾಕ್ಟರ್ ಕ್ಯಾಬಿನ್ಗಳು ಈ ತರದನ್ನ ಮಾಡಬೇಕು. ಅದನ್ನು ಯಾವಾಗ ಡ್ಯೂಟಿ ಅವರ್ಸ್ ಇದ್ರೆ ಆ ವೈದ್ಯಾಧಿಕಾರಿ ಅನುಮತಿ ತಗೊಂಡು, ಜೊತೆಗೆ ವಾರ್ಡ್ ಒಳಗೆ ಹೋಗೋದಾದ್ರೆ ಅಲ್ಲಿ ನರ್ಸ್ ಇರ್ತಾರೆ ಮತ್ತೆ ಆಡಳಿತ ವೈದ್ಯಾಧಿಕಾರಿ ಇರ್ತಾರೆ. ಅವ್ರ ಅನುಮತಿ ತಗೊಂಡು ಹೋಗಿ ರೋಗಿಗಳನ್ನ ಮಾತಾಡಿಸ್ಬೇಕು, ಚಿಕಿತ್ಸೆ ಬಗ್ಗೆ ಕೇಳಬೇಕು. ಆದ್ರೆ ಈ ಸಂಗೀತ ಪ್ರಸಾದ್ ಅವರು ಈ ಅನುಮತಿ ಯಾವುದೇ ತಗೊಂಡಿಲ್ಲ. ಹೇಗೆ ಹಾಕಿ ನುಗ್ತಾರೆ, ವಾರ್ಡ್ಗೆ ಹೋಗ್ತಾರೆ, ಅಲ್ಲಿ ನೋಡ್ತಾರೆ, ಅಲ್ಲಿಂದ ಅಡಿಗೆನ ಚೆಕ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅದು ಸಂತೋಷಕರ ವಿಚಾರ. ಆದ್ರೆ ಅನುಮತಿ ಅನ್ನೋದೊಂದು ಇದೆಯಲ್ಲ, ಅವ್ರು ಹೇಳ್ಕೊಂತಾರೆ ನಾನು ವಕೀಲರು ಅಂತ. ವಕೀಲರಿಗೆ ಇರ್ಬೇಕಾಗಿದ್ದು ನಾನು ಒಂದು ಅನುಮತಿ ಪಡ್ಕೋಬೇಕು. ವಾರ್ಡ್ ಒಳಗೆ ಹೋಗೋದಕ್ಕೆ ಚಿಕಿತ್ಸೆ ನಡೆಯೋ ಟೈಮ್ನಲ್ಲಿ ನಾನು ತೊಂದರೆ ಕೊಡಬಾರ್ದು. ಜೊತೆಗೆ ಡ್ಯೂಟಿ ಅವರ್ಸ್ ಅಲ್ಲಿ ನರ್ಸ್ಗಳು ಡ್ಯೂಟಿಲಿ ಇರ್ತಾರೆ. ನಾನು ವಿಡಿಯೋ ಮಾಡೋದ್ರಿಂದ ಅವ್ರು ಡ್ಯೂಟಿ ಮಾಡಕ್ಕೆ ಡಿಸ್ಟರ್ಬ್ ಆಗುತ್ತೆ. ಮತ್ತೆ ಡ್ಯೂಟಿ ಮಾಡ್ತಕ್ಕಂಥ ನರ್ಸ್ಗಳನ್ನ ಎಕ್ಕೆ ನಾನು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದ ಅರ್ಧ ಬಿಡತ್ತಿಗೆ ನಾನು ಅವ್ರ ಮಕ್ಕನ ತೋರಿಸಬಾರ್ದು. ಇದೆಲ್ಲ ಸಾಮಾನ್ಯ ಜ್ಞಾನ ಒಂದು ವಕೀಲರು. ಯಾಕಂದ್ರೆ MGM ಆಸ್ಪತ್ರೆಯ ಆರೋಗ್ಯ ರಕ್ಷಾ ಸಮಿತಿಯಲ್ಲಿ ನಾನು ಕೂಡ ಒಬ್ಬ ಸದಸ್ಯನಿದ್ದವಾಗ ನನಗೆ ಇತ್ತೀಚೆಗೆ ಒಂದು 2 ದಿನದ ಹಿಂದ್ಗಡೆ ಗಮನಕ್ಕೆ ಬರುತ್ತೆ ಈ ರೀತಿ ಒಂದು ವಿಡಿಯೋ ಮಾಡಿದ್ದಾರೆ ಅಂತ. ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ, MGM ಅಧಿಕಾರಿಗಳಿಗೆ ಹೇಳ್ತೀನಿ, ಇದ್ರ ಬಗ್ಗೆ ನಮ್ಗೆ ಗಮನಕ್ಕೆ ಇಲ್ಲ ಅಂತಾರೆ. ಅವಾಗ ಅದೊಂದು ಸ್ವಲ್ಪ ಸಾಮಾಜಿಕ ಜಾಲತಾಣದಲ್ಲಿ ಅವ್ರು ಪೋಸ್ಟ್ ಮಾಡಿದ್ದವಾಗ ಅದನ್ನ ಚರ್ಚೆ ಆಗುತ್ತೆ. ಚರ್ಚೆ ಆಗಲಿಕ್ಕೆ ಇನ್ನೊಂದು ಮುಖ್ಯ ಕಾರಣ ಏನಂದ್ರೆ, ಈ ಒಮ್ಮ ಒಳಗೋಗಿ ಪರಿಶೀಲನೆ ಮಾಡಿದ ಜೊತೆಗೆ ಒಂದು ದೊಡ್ಡ ಸುಳ್ಳನ್ನು ಕ್ರಿಯೇಟ್ ಮಾಡ್ತಾರೆ. ಇವರು ಸ್ವಂತ ಇಮೇಜ್ ಬೆಳೆಸ್ಕೊಂಡ್ಕೋಸ್ಕರ. ಆ ಸುಳ್ಳು ಏನು ಅಂದ್ರೆ, ಮೂಡಿಗೆರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮತ್ತು ಊಟ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಸುಸಜ್ಜಿತವಾಗಿದೆ. ಇದಕ್ಕೆ ಕಾರಣ ಲೀಸಾ ಫೌಂಡೇಶನ್ ಮಾಡಿದಂತ 100 ಹೋರಾಟನೇ ಕಾರಣ ಅಂತ. ಲೀಸಾ ಫೌಂಡೇಶನ್ ಅನ್ನೋದು ಇಡೀ ಮೂಡಿಗೆರೆಯಲ್ಲಿ ನಿಮಗೆ ಗೊತ್ತಿದ್ದಂಗೆ, ನೀವು ದೃಶ್ಯ ಮಾಧ್ಯಮದಲ್ಲಿ ಯಾವತ್ತರ ಹೆಸರು ಕೇಳಿದ್ದೀರಾ? ಯಾವ್ದಾದ್ರು ಒಂದು ಹೋರಾಟ ಮಾಡಿರೋದು ಹಾಸ್ಪಿಟಲ್ ಪರವಾಗಿ ಕೇಳಿದ್ದೀರಾ? ಯಾವುದೂ ಇಲ್ಲ. ಹೋರಾಟ ಮಾಡ್ತಿರೋದು ಕ್ಷೇತ್ರದ ಶಾಸಕರು ಇರ್ಬೋದು, ಕೆಲವೊಂದು ಸಂಘ ಸಂಸ್ಥೆ ಇರ್ಬೋದು, ಆರೋಗ್ಯ ರಕ್ಷಾ ಸಮಿತಿ ಮತ್ತು ಅಲ್ಲಿ ಇರ್ತಕ್ಕಂಥ ಡಾಕ್ಟರ್ಸ್, ನರ್ಸು, ಇವ್ರ ಶ್ರಮದಿಂದ ಇವತ್ತು ಆಸ್ಪತ್ರೆ ಒಂದು ಉನ್ನತ ಮಟ್ಟಕ್ಕೆ ಹೋಗಿದೆ. ಅದಕ್ಕೆ MLC ಅವರು ಪಾಲ್ದಾರಕ್ಕೆ, ಯಾಕಂದ್ರೆ ಅವರು ಕಮಿಟಿಲಿದ್ದಾರೆ. ಅದು ಬಿಟ್ಕೊಂಡು ಈ ಒಮ್ಮ ನಾವೆಲ್ಲ ಶ್ರಮ ಪಟ್ಟಿದ್ನ ಇದ್ ಮಾಡ್ಕೊಂಡು ಅವ್ರನ್ನೆಲ್ಲ ಮರೆತು ಕಮಿಟಿಯನ್ನ ಇವರು ಓವರ್ಟೇಕ್ ಮಾಡ್ಕೊಂಡು ಲೀಸಾ ಫೌಂಡೇಶನ್ ಮಾಡಿದ ಹೋರಾಟದ ಪರವಾಗಿ ಇವತ್ತು ಮೂಡಿಗೆರೆ ಆಸ್ಪತ್ರೆ ಉನ್ನತೀಕರಣಗೊಂಡಿದೆ ಅಂತೇಳಿ ಆ ಸುಳ್ಳು ಸ್ಟೇಟ್ಮೆಂಟ್ ಕೊಡೋದು ಹೆಂಗೆ? ಲಾಯರ್ ವೃತ್ತಿನ ಕೋರ್ಟಲ್ಲಿ ಮಾಡಬೇಕು, ಸಾಮಾಜಿಕ ಕ್ಷೇತ್ರದಲ್ಲಿ ಮಾಡಂಗಿಲ್ಲ. ಸಾಮಾಜಿಕ ಕ್ಷೇತ್ರದಲ್ಲಿ ಮಾಡೋದಾದ್ರೆ ಲೀಸಾ ಫೌಂಡೇಶನ್ ಅನ್ನ ಹೆಸರು ಮಾಡಬಾರ್ದು. ಲೀಸಾ ಫೌಂಡೇಶನ್ ಅನ್ನು ಸಮಾಜ ಸೇವೆ ಮಾಡುವಂತ ಈ ಪೊಲಿಟಿಕಲ್ ತಗೊಂಡ್ ಬರೋದಾದ್ರೆ ಫೌಂಡೇಶನ್ ಹೆಸರು ಯಾಕೆ? ಡೈರೆಕ್ಟ್ ಆಗಿ ನಾನು ಬಿಜೆಪಿ ಅಥವಾ ಜಾತ್ಯತೀತ ಜನತಾದಳ BSP ಅಂತೇಳಿ ಪೊಲಿಟಿಕಲ್ ಪಾರ್ಟಿ ಹೆಸರು ಇಟ್ಕೊಂಡು ಆ ಪಾರ್ಟಿ ಮೆಂಬರು ಅಥವಾ ನಾನು ಇಂಥ ಪೊಸಿಷನ್ ಇದ್ದೀನಿ ಅಂತ ಬರ್ಬೇಕು. ಹಾಗಲ್ಲ. ಈಗ ಸಂಘ ಸಂಸ್ಥೆ ಅಥವಾ ವಿರೋಧ ಪಕ್ಷಗಳಿಂದ ಬರ್ಬೇಕಂತೇನಿಲ್ಲ. ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿಯೂ ಕೂಡ ಅವನು ಪ್ರಶ್ನೆ ಮಾಡೋ ಹಕ್ಕನ್ನು ಕೊಟ್ಟಿದೆ ಸಂವಿಧಾನದಲ್ಲಿ. ಅದಕ್ಕೆ ಸಂಘ ಸಂಸ್ಥೆನೇ ಬೇಕಂತ ಏನಿಲ್ಲ. ನೀವು ಹೇಳಿದ ಖಂಡಿತ. ಆದ್ರೆ ಇವರು ಸುಮಾರು 6 ವಿಡಿಯೋ ಮಾಡಿದ್ದಾರೆ. ಒಂದು ಹಾಸ್ಪಿಟಲ್, ನಮ್ಮ ಮೂಡಿಗೆರೆ ಹಾಸ್ಪಿಟಲ್, ಬೈರಾಪುರದ್ದು, ಮೂಡಿಗೆರೆ ಬೈರಾಪುರದ್ದೇನು ಬೈರಾಪುರ ರೋಡ್ ಸರಿ ಇಲ್ಲ ಅಂತಲ್ಲ, ಅಲ್ಲೂ ಮೂಡಿಗೆರೆ ಶಾಸಕರನ್ನ ದೂರಿದ್ದಾರೆ. 2ನೇದು ಟೌನ್ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ ಸರಿ ಇಲ್ಲ ಅಂತ ಶಾಸಕರನ್ನು ದೂರಿದ್ದಾರೆ. 3 ವಿಡಿಯೋ ಆಯ್ತು. ಹಾಸ್ಪಿಟಲ್ ಬಂದು ನಾನೇ ಮಾಡಿದ್ದು ಒಂದಿದೆ, 3 ಆಯ್ತು. 4ನೇದು ನಮ್ಮ ಪಕ್ಷದೊಳಗೆ ನಡೆದಿರ್ತಕ್ಕಂಥ ಆಂತರಿಕ ಕಲಹ. ನಾಳೆ ಬೆಳಗ್ಗೆ ನಮ್ಮ ಪಕ್ಷದವರು ಅವರಿಗೆ ಸಮಸ್ಯೆ ಯಾರು ನಯನಮ್ಮ ಮೇಡಮ್ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅವ್ರಿಗೆ ಸಮಸ್ಯೆ ಆದ್ರೆ ನಯನಕ್ಕೆ ಅವ್ರ ಮನೆಗೆ ಹೋಗ್ಬೋದು ಅಥವಾ ಅವ್ರು ಇವ್ರ ಮನೆಗೆ ಬರ್ಬೋದು. ಅದು ನಮಗೆ, ಅದು ನಮ್ದು ಇಂಟರ್ನಲ್. ಅದು
ಬಟ್ ಅದನ್ನ ಯಾರೋ ನಮ್ಮ ಪಕ್ಷದವ್ರು ಇದು ಮಾಡಿದ್ನ ಈವಮ್ಮ ತಗೊಂಡು ಅದಕ್ಕೆ ಟ್ಯಾಗ್ ಮಾಡಿ ಶಾಸಕರ ವಿರುದ್ಧವಾಗಿ ಮಾತಾಡಿದ್ದಾರೆ. ಸುಮಾರು ಕೊನೆಗೆ ಮೊನ್ನೆ ಮಂತ್ರಿ ಸಚಿವ ಸಂಪುಟ ವಿಸ್ತರಣೆ ಕೂಡ ಇವರು ಮಹಿಳಾ ಕೋಟದ ಅಡಿಗಡೆ ನನಗೆ ಮಂತ್ರಿ ಸ್ಥಾನ ಕೊಡಿ ಅಂತ ಕೇಳಿದ್ರು ಅಂತ ಹೇಳಿ, ಮಹಿಳಾ ಕೋಟದ ಅಡಿಗಡೆ ನೀವು ಮಂತ್ರಿ ಸ್ಥಾನ ಕೇಳಕ್ಕೆ ಯೋಗ್ಯತೆ ಇದೆಯಾ ಅಂತ ಕೇಳಿದ್ದಾರೆ. ಮಹಿಳೆಯರು ಮಹಿಳಾ ಕೋಟೆಗಳಲ್ಲಿ ಕೇಳಿದ್ರೆ ಬೇರೆ ಯಾವ ಕೋಟದಲ್ಲಿ ಕೇಳಬೇಕು? ಇದು ಉದ್ದೇಶಪೂರ್ವಕ. ಇದು ಇದಕ್ಕೆ ಲೀಸಾ ಫೌಂಡೇಶನ್ ಅಂತ ಸೇರ್ಕೋಬಾರ್ದು. ಯಾವ್ದಾದ್ರು ಪಾರ್ಟಿಲಿ ಇದ್ರೆ ಪಾರ್ಟಿಲಿ ಇಟ್ಕೋಬೇಕು. ಯಾಕಂದ್ರೆ ಉದ್ದೇಶಪೂರ್ವಕವಾಗಿ ಲೀಸಾ ಫೌಂಡೇಶನ್ ಅನ್ನ ಹೆಸರಲ್ಲಿ ರಾಜಕೀಯವನ್ನ ಮಾಡ್ತಾ ಇರ್ತಕ್ಕಂಥದ್ದು ಸಂಗೀತ ಪ್ರಸಾದ್ ಅವರು. ಅದು ರಾಜಕೀಯನ ಮಾಡ್ಲಿ, ಅದು ಸತ್ಯಕ್ಕೆ ಹತ್ರವಾಗಿರ್ಬೇಕು. ಸುಳ್ಳು ಪ್ರಚಾರ ಮಾಡೋದು, ಇವರ ಇಮೇಜ್ ಗಿಟ್ಸ್ಕೊಳ್ಳೋಕ್ಕೋಸ್ಕರ ಕ್ಷೇತ್ರದೊಳಗೆ ಜನಗಳಲ್ಲಿ ಗೊಂದಲ ಸೃಷ್ಟಿ ಮಾಡಬಾರದು. ಜೊತೆಗೆ ರಾಜಕಾರಣದಲ್ಲೂ ಕೂಡ ಗೊಂದಲ ಸೃಷ್ಟಿ ಮಾಡಬಹುದು. ಇದಿಷ್ಟು ಮಾಡ್ತಾರೆ ಇವಮ್ಮ. ಈ ಮೂಡಿಗೆರೆಗಳೇನೋ ಗಲಭೆ ಹಬ್ಬಿಸ್ಬೇಕು ಅನ್ನೋ ಉದ್ದೇಶದಿಂದ ಇವಮ್ಮ ಮಾಡಿದ್ದಾರೆ. ಅದನ್ನ ನಾವು ಪ್ರಶ್ನೆ ಮಾಡಿದ್ದೀವಿ. ಯಾಕಂದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಇದ್ದೀನಿ ಅಂದ್ರೆ ಸರಿನೂ ನಮ್ಮ ಪರ ಇದ್ದವ್ರು ಇರ್ತಾರೆ, ತಪ್ಪಿದ್ದವ್ರು ಇರ್ತಾರೆ, ಒಳ್ಳೆ ಪದನೂ ಬರುತ್ತೆ, ಕೆಟ್ಟ ಪದನೂ ಬರುತ್ತೆ. ಎಲ್ಲದನ್ನು ಸಹಿಸ್ಕೊಂಡಂಗಿದ್ರೆ ಮಾತ್ರ ಸೋಷಿಯಲ್ ಮೀಡಿಯಾನ ಸಂಬಂಧಪಟ್ಟೊಳಗೆ ನಾನು ಈಜಕ್ಕೆ ಶುರು ಮಾಡಬೇಕು. ಇವ್ರದ್ದು ಹೆಂಗಿದೆ ಅಂದ್ರೆ ಇವ್ರು ಏನ್ ಸ್ಟೇಟ್ಮೆಂಟ್ ಆಗ್ತಾರೆ ಅದು ಮಾತ್ರ ಸತ್ಯ, ಯಾರು ಪ್ರಶ್ನೆ ಮಾಡಬಾರ್ದು. ಮೊನ್ನೆ ಯಾವ್ದೋ ಒಂದು ಸ್ಟೇಟ್ಮೆಂಟ್ಗೆ ಮಲ್ಲಿಕಾರ್ಜುನ ನನ್ನ ವ್ಯಕ್ತಿ ಏನೋ ಕಾಮೆಂಟ್ ಮಾಡಿದ್ದ ಅಂತ ಮೊನ್ನೆ ಅವನ ಮೇಲೆ ಎಫ್ಐಆರ್ ಮಾಡಿಸಿದ್ದಾರೆ. ನಿನ್ನೆ ನಾನು ಕೇಳಿದೆ ಅಂತ ನನ್ನ ಮೇಲೆ ಹೋಗಿ ದೂರು ಕೊಟ್ಟಿದ್ದಾರೆ ಬಸ್ನಲ್ಲಿ, ಅಲ್ಲೂ ಹಿಂಸೆ ಆಗಿದೆ. ಹಾಗಾದ್ರೆ ಇವ್ರು ಬರ್ದಿದ್ದೆ ಸತ್ಯ ಅಂತ ಜನ ಒಪ್ಕೋಬೇಕಾ? ಚರ್ಚೆ ಮಾಡಂಗಿಲ್ವಾ? ಚರ್ಚೆ ಮಾಡಿದ್ಕೊಳ್ಳಿ ಅವ್ರು ದೂರು ಕೊಡ್ತಾರೆ ನನಗಿದ್ರೆ ವಕೀಲ ಅನ್ನೋದು ಇಟ್ಕೊಂಡು ಸಾಮಾಜಿಕ ಜನಗಳ ಮೇಲೆ ಅವರು ದಬ್ಬಳಕ್ಕೆ ದೌರ್ಜನ್ಯ ಮಾಡ್ತಿದ್ದಾರೆ ಅಂತ ತಾನೇ ಅರ್ಥ. ಇದನ್ನ ಜನಗಳು ಅರ್ಥ ಮಾಡ್ತಾವ. ಈಗ ಸಂಗೀತ ಪ್ರಸಾದ್ ಲೀಸಾ ಫೌಂಡೇಶನಿನ ಅಧ್ಯಕ್ಷನೋ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದೆ ಅನ್ನೋದು ಏನಾದ್ರು ತಪ್ಪ? ಅಥವಾ ಅದು ವಕೀಲೆ ಆಗಿ ಒಬ್ಬ MLA ಅವರು ಏನೇನು ಕೆಲಸ ಮಾಡಿದ್ದಾರೆ ಅದು ಇನ್ನೇನೇನು ಮಾಡಬೇಕಾಗಿದೆ ಅಂತ ಹೇಳೋದು ಏನಾದ್ರು ತಪ್ಪ? ಅಥವಾ ಒಂದು ಪಾರ್ಟಿ, ಅವ್ರು ಯಾವ ಪಾರ್ಟಿ ಇದ್ದಾರೆ ಗೊತ್ತಾ ನಿಮಗೆಲ್ಲ? ನನಗೆ ನಿನ್ನೆ ತನಕ ಸರ್ ಲೀಸಾ ಫೌಂಡೇಶನ್ ಅಂತ ಇತ್ತು. ನಿನ್ನೆ ಮೇಲೆ ನನಗೆ ಗೊತ್ತಾಯ್ತು ಅವರು ಅಧಿಕೃತವಾಗಿ ಬಿಜೆಪಿ ಪಾರ್ಟಿಲಿ ಇದ್ದಾರೆ ವರ್ಗರು ಅಂತ. ಓಕೆ, ಬಿಜೆಪಿ ಏನೇ ಆಗಿರ್ಲಿ, ಬಿಜೆಪಿಯಿಂದನೂ ಕೂಡ ಕೇಳಿದ್ರೆ ಏನ್ ತಪ್ಪ? ಅಥವಾ ಯಾವ ಸಂಸ್ಥೆಯಲ್ಲೂ ಇಲ್ಲ, ಒಂದು ಪ್ರಜೆಯಾಗಿ ಒಂದು ಹೆಣ್ಣು ಮಗಳಾಗಿ ಒಂದು ಕೆಲಸ ಆಗ್ಲಿಲ್ಲ ಅನ್ನೋದನ್ನ ಸಾರ್ವಜನಿಕವಾಗಿ ತೋರಿಸಿದ್ದೇನೆ ತಪ್ಪ? ಖಂಡಿತವಾಗಿ ನೀವೇಳ ಮಾತು ತಪ್ಪಿಲ್ಲ. ಅದು ಹೆಂಗಿರ್ಬೇಕಂದ್ರೆ ಸಾರ್ವಜನಿಕ ಹಿತಾಸಕ್ತಿ ಇರ್ಬೇಕು, ಅದಕ್ಕೆ ಸ್ವಹಿತಾಸಕ್ತಿ ಇರಬಾರ್ದು. ಇವರು ಮಾಡಿರ್ತಕ್ಕಂಥ ಪ್ರತಿಯೊಂದು ವಿಡಿಯೋನ ಜನತೆ ಇವತ್ತು ಪರಿಶೀಲನೆ ಮಾಡಲಿ. ಪಬ್ಲಿಕ್ ಇಂಪ್ಯಾಕ್ಟ್ ಅಲ್ಲೇ ಪೂರ್ತಿ 6 ವಿಡಿಯೋನು ಪಬ್ಲಿಷ್ ಆಗಿರೋದು. ಅವ್ರು ಮಾಡಿರ್ತಕ್ಕಂಥ 6 ವಿಡಿಯೋ ಕೂಡ ಇವತ್ತು ಜನತೆ ಅದನ್ನ ವೀಕ್ಷಣೆ ಮಾಡಲಿ. ಮಾಡಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಸಾರ್ವಜನಿಕ ಹಿತಾಸಕ್ತಿ ಮೇಲೆ ಯಾವುದೇ ಕಾರಣಕ್ಕೂ ಇವರು ಗಮನ ಇಟ್ಟು ಮಾಡಿಲ್ಲ. ಟೋಟಲ್ ಆಗಿ ರಾಜಕೀಯವನ್ನ ಪ್ರೇರೇಪಿತವಾಗಿ ಮಾತಾಡಿದ್ದಾರೆ. ಇವರು ತಮ್ಮ ಇಲ್ಲೇನಾದ್ರು ಮುಂದಿನ ಯಾವ್ದೋ ಲಾಭ ಪಡ್ಕೊಳ್ಳೋಕ್ಕೋಸ್ಕರ ಇವರ ಹೆಸರನ್ನ ಜನಗಳ ಮಧ್ಯದಲ್ಲಿ ಓಡಾಡೋಕ್ಕೋಸ್ಕರ ಈ ಸ್ವಂತ ಅದು ಏನಂತಾರೆ ನಾನ್ ಬೆಳಿಬೇಕು ಅಂತಾರಲ್ಲ, ಅದಕ್ಕೋಸ್ಕರ ಬೇರೆಯವ್ರ ಮೇಲೆ ಸುಳ್ಳು ಆರೋಪ ಮಾಡಿ ಇವತ್ತು ಈ ಹಂತಕ್ಕೆ ಬಂದಿಟ್ಟಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಒಂದು ಮಾತಾಡೋದು ಲೀಸಾ ಫೌಂಡೇಶನ್ ಇರಲಿ, ಬಿಜೆಪಿ ಪಾರ್ಟಿ ಇರಲಿ, ಯಾವ್ದೇ ಇರಲಿ ಪ್ರಶ್ನೆ ಮಾಡೋದು ತಪ್ಪ? ಖಂಡಿತವಾಗೂ ಪ್ರಶ್ನೆ ಮಾಡೋದು ತಪ್ಪಲ್ಲ. ಆದ್ರೆ ಗಣೇಶ್ ಗೌಡರ ಹೆಸರಲ್ಲಿ ನಾನು ಪ್ರಶ್ನೆ ಮಾಡೋದು ತಪ್ಪು. ಗಣೇಶ್ ಗೌಡರ ಹೆಸರಲ್ಲಿ ಗಣೇಶ್ ಗೌಡರ ಪ್ರಶ್ನೆ ಮಾಡಬೇಕು. ಈಗ ಲೀಸಾ ಫೌಂಡೇಶನ್ ಅಂದ್ರೆ ನಾನು ಓದಿದ್ದೀನಿ, ಆರ್ಗಾನಿಕ್ಸ್ ಮತ್ತೆ ಸೋಷಿಯಲ್ ಸರ್ವಿಸ್ ಅಂತೇಳಿದೆ, ಅದಕ್ಕೆ ಮಾತ್ರ ಸಂಬಂಧಪಟ್ಟಿದೆ. ಯಾಕಂದ್ರೆ ಒಂದು ಫೌಂಡೇಶನ್ ಅದಕ್ಕೆ ಆಗಿಟ್ಟು ಧ್ಯೇಯವಾಕ್ಯಗಳಿರುತ್ತೆ, ಅದರಡಿಯಲ್ಲೇ ಕೆಲಸ ಮಾಡಬೇಕು. ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸಾಮಾನ್ಯವಾಗಿ. ಇವಮ್ಮ ಅದನ್ನ ಇಟ್ಕೊಂಡು ರಾಜಕೀಯ ಮಾಡ್ತಾರೆ ನನಗೆ. ಆಮೇಲೆ ನಮ್ಗೆ ಮೊನ್ನೆ ಗೊತ್ತಾಯ್ತು ಇವರು ಬಿಜೆಪಿ ಇದ್ದಾರೆ. ಅದನ್ನೇ ಬಿಜೆಪಿ ಶಾಲಕ್ಕೆ ಒಂದು ಪ್ರಶ್ನೆ ಮಾಡಿದ್ರೆ ನಾವು ಅವ್ರನ್ನ ಪ್ರಶ್ನೆ ಮಾಡಲ್ಲ ಸರ್. ವಿರೋಧ ಪಕ್ಷದವ್ರು ಕೇಳೋದು ಇದ್ದಿದ್ದೆ ಅಲ್ಲ. ನಾವ್ ಎಷ್ಟೇ ಒಳ್ಳೇದು ಮಾಡಿದ್ರು ಇಲ್ಲ ರೋಡ್ ಸರಿ ಇಲ್ಲ ರಸ್ತೆ ಅದು ಅವ್ರ ಹಕ್ಕು ಕೇಳಿ. ಅವರು ನಾನು ಹೇಳ್ತಿರೋದು ಒಂದು ಫೌಂಡೇಶನ್ ಹೆಸರಿಟ್ಕೊಂಡು ಹಿಂಬಾಗಿನ ರಾಜಕಾರಣ ನೀವು ಯಾಕೆ ಮಾಡ್ತಿದ್ದೀರಿ? ನೇರವಾಗಿ ರಾಜಕಾರಣ ಮಾಡಿ. ಆದ್ರೂ ಇದು ವೈಯಕ್ತಿಕವಾದ ದ್ವೇಷ ಕಾಣುತ್ತೆ. ಈಗ ನೀವು ಕಲ್ಲಲ್ಲಿ ಹೊಡಿತೀನಿ, ಅವ್ರು ಬಂದ್ರೆ ಏನೇನೋ ಹೊಡಿತೀನಿ ಅಂತೆಲ್ಲ ಹೇಳಿದಿರಿ. ಈಗ ನೀವು ನಯನಾ ಮೋಟಮ್ಮ ಒಂದು ಹೆಣ್ಣು, ಆ ಹೆಣ್ಣಿನ ಪರವಾಗಿ ನೀವು ಮಾತಾಡ್ತೀರಿ ಅಂತಂದ್ರೆ, ಅವ್ರನ್ನ ವಹಿಸ್ಕೊಂತೀರಿ ಅಂತಂದ್ರೆ, ಸಂಗೀತ ಪ್ರಸಾದ್ ಒಂದು ಹೆಣ್ಣೆ ಅಲ್ವಾ? ಖಂಡಿತ. ಈಗ ನಾನು ಹೇಳ್ತಿರೋದು ನಿಮ್ಗೆ ಹೆಂಗೆ ಅಂದ್ರೆ, ನಾನು ಕ್ಷೇತ್ರಕ್ಕೆ ನಮ್ದೇನಾದ್ರು ಕೆಲಸ ಆಗಿರ್ಬೇಕು. ಈಗ ಗಣೇಶ್ ಗೌಡ್ರು ಯಾರು ಅಂತೇಳಿ ಗೊತ್ತಿರ್ಬೇಕು, ಫಸ್ಟ್ ಪರಿಚಯ ಇರಬೇಕು. ಇಲ್ಲಾಂದ್ರೆ ನೀವು ಸಮಾಜಕ್ಕೆ ಇಂಟ್ರೊಡ್ಯೂಸ್ ಮಾಡ್ಕೋಬೇಕು. ಎರಡನೇದು ಮೂಡಿಗೆರೆ ಕ್ಷೇತ್ರಕ್ಕೆ ನಿಮ್ಮಿಂದ ಏನು ಒಳ್ಳೆ ಕೆಲಸ ಆಗಿದೆ ಅದನ್ನು ನೋಡ್ಬೇಕು ನಾವು. ಈಗ ಚಂದ್ರವಡೆಗೆ ನೀವು ದೂರ್ತಿದ್ದೀನಿ ಅಂದ್ರೆ ನಿಮ್ಮಿಂದ ಎಳ್ಳಷ್ಟಾದ್ರು ಒಂದು ಕೆಲಸ ಆಗಿರ್ಬೇಕಲ್ಲ. ನಾನು ಬೆಟ್ಟದಷ್ಟು ಮಾಡಿರ್ತೀನಿ, ನಾನು ಎಳ್ಳಷ್ಟು ಮಾಡಿರಲ್ಲ. ಬಂದಿದ್ದ ಏಕವ್ಯಕ್ತಿ ಚಂದ್ರವಡೆಗೆ ಸರಿ ಇಲ್ಲ, ಅವ್ರ ಕಾರ್ಯವೈಖರಿ ಸರಿ ಇಲ್ಲ, ಅವ್ರ ರಾಜಕಾರಣ ಸರಿ ಇಲ್ಲ ಅಂತ ಮಾಡೋದಾದ್ರೆ ಎಷ್ಟು ಸರಿ? ನಾವು ನೋಡಿ ಇವತ್ತು ಅವ್ರ ವಿರುದ್ಧವಾಗಿ ಮಾತಾಡಕ್ಕೆ ಅವ್ರು ಮಾಡಿರ್ತಕ್ಕಂಥ ಒಂದು ಪೋಸ್ಟಲ್ಲಿ ಮಲ್ಲಿಕಾರ್ಜುನ್ ಅನ್ನೋರು ಯಾರೋ ಬ್ಯಾಡ್ ಕಾಮೆಂಟ್ ಮಾಡಿದ್ರು ಅಂತೇಳಿ ನಾನು ಅವ್ರ ಮೇಲೆ ದೂರು ದಾಖಲು ಮಾಡ್ತಾ ಇದ್ದೀನಿ ಅಂತ ಸಂಗೀತ ಪ್ರಸಾದ್ ಅವರು ಒಂದು ವರ್ಡ್ ಹೇಳ್ತಾರೆ.
ಮಹಿಳೆಯರು ಸಮಾಜಕ್ಕೆ ಇಳಿದು ಕೆಲಸ ಮಾಡೋದೇ ಭಾರಿ ಕಷ್ಟ ಈಗ. ಅಂತರೂ ನಾವು ಒಂದ್ 2-3 ಜನ ಮಹಿಳೆಯರು ರಸ್ತೆಗಿಳಿದು ನಾವು ಕೆಲಸ ಮಾಡ್ತಾ ಇದೀವಿ ಸಮಾಜಕ್ಕೋಸ್ಕರ. ನಮ್ಮಂತವ್ರು ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕಿ ನಮಗೆ ಪ್ರಚೋದನೆ ಮಾಡ್ತಾರೆ, ನಮ್ ಕೆಲಸ ಮಾಡಕ್ ಬಿಡಲ್ಲ, ನಮ್ಗೆ ಧೈರ್ಯ ತುಂಬಲ್ಲ ಅಂತ ಹೇಳಿದ್ದಾರೆ. ನಾನು ಆ ವಿಡಿಯೋ ನೋಡಾಗಿದ್ಮೇಲೆ ನಾನು ಅವ್ರಿಗೆ ಜಾಸ್ತಿ ಕಾಮೆಂಟ್ ಮಾಡಕ್ ಶುರು ಮಾಡಿದೆ. ಈಗ ಇವ್ರು ಹೇಳೋದಾದ್ರೆ ನಯನಮೋಟಮ್ಮ ಕೂಡ ಒಬ್ಳು ಮಹಿಳೆನೇ ಅಲ್ವಾ, ಅವರು ಸಮಾಜದಲ್ಲಿ ಕೆಲಸ ಮಾಡ್ತಿದಾರಲ್ಲ, ಇಡೀ ಕ್ಷೇತ್ರ ನೋಡ್ಬೇಕಲ್ಲ, ಅವ್ರಿಗೂ ಇವರೊಬ್ರು ಮಹಿಳೆಯಾಗಿ ಯಾಕೆ ಸರ್ ಜೊತೆ ನಿಲ್ಬಾರ್ದು? ಟೀಕೆ ಮಾಡ್ಲಿ, ಟೀಕೆ ಯಾವ ರೀತಿ ಮಾಡ್ಬೇಕು? ಶಾಸಕರೇ ನೋಡಿ, ನಾನು ಈ ದಾರಿಯಲ್ಲಿ ಬಂದಿದ್ದೀನಿ, ಸರಿ ಇಲ್ಲ, ಇಷ್ಟೋ ಸಂಗೀತ ಗೊತ್ತಿಲ್ಲ, ನಿಮ್ಮ ಅವ್ರು ಇಲ್ಲಿ ಸರಿಯಾಗಲಿ ಅಂತ ಹೇಳಬೇಕು. ಅದು ಸಾಮಾಜಿಕ ಕಾಳಜಿ. ಅದು ಬಿಟ್ಕೊಂಡು ನೇರವಾಗಿ ಟೀಕೆ ಮಾಡ್ತಾರೆ. ನೇರವಾಗಿ ಹೋಗ್ತದೆ ಎಷ್ಟು ಸರಿ? ಹಾಗಾದ್ರೆ ಇವ್ರು ಮಾತ್ರ ಮಹಿಳೆ, ಹಾಗಾದ್ರೆ ಬೇರೆಯವ್ರ ಮಹಿಳೆ ಅಲ್ವಾ? 6 ವಿಡಿಯೋದಲ್ಲಿ ನಯನಮೋಟಮ್ಮ ವಿರುದ್ಧ ಟೀಕೆ ಮಾಡಿದಾರಲ್ಲ ಅವರು. ಅವಾಗ ಇವರಿಗೆ ಮಹಿಳೆ ನಂತರನೇ ಇಳಿದು ಕೆಲಸ ಮಾಡ್ತಿದ್ರ ಕ್ಷೇತ್ರದಲ್ಲಿ ಅನ್ನೋದು ಜ್ಞಾನ ಬೇಕಿತ್ತಲ್ಲ ಇವರು. ನಾನು ಹೇಳೋದು ಒಂದೇ ಸರ್, ಅವರು ಯಾವುದೇ ಪಾರ್ಟಿ ಸಿಂಬಲ್ ಇಟ್ಕೊಂಡು ಅವ್ರು ಬಂದು ಯಾವುದೇ ಆರೋಪ ಮಾಡಿದ್ರೆ ನಾವು ಅದನ್ನು ಕೇಳಲ್ಲ. ಯಾಕಂದ್ರೆ ಅದು ರೈಟ್. ಕಾಂಗ್ರೆಸ್ ಇದ್ದವಾಗ ಬಿಜೆಪಿ ಮಾಡ್ತಾರೆ, ಬಿಜೆಪಿ ಇದ್ದವಾಗ ಕಾಂಗ್ರೆಸ್ ಅವ್ರು ಮಾಡ್ತಾರೆ. ಅದು ನಡೀತಕ್ಕಂಥದ್ದು. ಹಂಗಿರತ್ತಿಗೆ ನಾವ್ ಹೇಳ್ತಿರೋದಂಗೆ ಅಂದ್ರೆ ಲೀಸಾ ಫೌಂಡೇಶನ್ ಅನ್ನು ಇಟ್ಕೊಂಡು ರಾಜಕಾರಣ ಯಾಕೆ ಮಾಡೋದು? ಸರಿಯಾಗ ಲೀಸಾ ಫೌಂಡೇಶನ್ಗೂ ಬಿಜೆಪಿಗೆ ಏನ್ ಸಂಬಂಧ ಇದೆ? ನಮ್ಗೆ ಅದನ್ನ ಇವರು ವಿಚಾರಣೆ ಮಾಡ್ಬೇಕಲ್ಲ. ಲೀಸಾ ಫೌಂಡೇಶನ್ಗೂ ಸಿದ್ದರಾಮಯ್ಯ ಏನ್ ಸಂಬಂಧ ಇದೆ? ವಿಚಾರಣೆ ಮಾಡ್ಬೇಕಲ್ಲ. ಹೆಸರಿಲ್ಲ, ಅವ್ರದೇ ಸಾಮಾಜಿಕ ಜಾಲತಾಣದಲ್ಲಿ ನನ್ನ ಹಂಚ್ಕೊಂಡಿದ್ದಾರೆ ಈ ಸಂಗೀತ ಪ್ರಸಾದ್ ಅವ್ರ ಪರವಾಗಿ. ಈಗ ಇನ್ನೊಂದು ಮಾತು ಹೇಳಿದ್ರಿ ನೀವು, ಈ ಹಾಸ್ಪಿಟಲ್ ಅಲ್ಲಿ ಮೆಡಿಸಿನ್ ಇರ್ಬೋದು, ಫುಡ್ ಇರ್ಬೋದು, ಇಷ್ಟೆಲ್ಲ ವ್ಯವಸ್ಥೆ ಆಗೋದಕ್ಕೆ ಕಾರಣ ನಮ್ಮ ಹೋರಾಟದಿಂದ, ವಿವಿಧ ಸಂಸ್ಥೆಯಿಂದ ಅಂತ ಸಂಗೀತ ಪ್ರಸಾದ್ ಹೇಳಿದ್ದಾರೆ. ಇವಾಗ ಯಾವ ಹೋರಾಟನೂ ಮಾಡೇ ಇಲ್ಲ, ಯಾವ ಮಾಡಿಲ್ಲ, ಯಾವ ಹೋರಾಟನೇ ಮಾಡಿಲ್ಲ. ಅದ್ರ ಪರವಾಗಿನೇ ನೆನ್ನೆ ಅವರು ಕೊಟ್ಟಿರ್ತಕ್ಕಂಥ ಸುಳ್ಳು ಇದಕ್ಕೆ ದಾಖಲೆಗಳಿಗೆ ನಾವು ಮೂಡಿಗೆರೆ ಪೊಲೀಸ್ ಠಾಣೆಯಲ್ಲಿ ಈ ರೀತಿ ಸುಳ್ಳು ಹೇಳಿಕೆಯನ್ನು ಕೊಟ್ಟು ನಮ್ಮ ಹಾಸ್ಪಿಟಲ್ ಕಮಿಟಿ ಘನತೆ ಅಥವಾ ಇದನ್ನ ಜನಗಳಲ್ಲಿ ಸಾಮಾಜಿಕವಾಗಿ ಇವರು ತಪ್ಪು ಅಭಿಪ್ರಾಯ ಹಂಚಿದ್ದಾರೆ ಅಂದ್ರೆ ನಾವು ಅವ್ರ ಮೇಲೆ ದೂರು ಕೂಡ ದಾಖಲು ಮಾಡಿದ್ವಿ. ಜೊತೆಗೆ ಅವರು ಪೋಸ್ಟ್ ಮಾಡಿರ್ತಕ್ಕಂಥದ್ದು ಬರವಣಿಗೆಗಳು ಕೂಡ ಇಲ್ಲಿದೆ. ಯಾರು ಅವರು ಪೋಸ್ಟ್ ಮಾಡಿರ್ತಕ್ಕಂಥ ಬರವಣಿಗೆ ಕೂಡ ಇಲ್ಲಿದೆ. ಇದ್ರಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಬೆಳಗ್ಗೆ ಉಪಹಾರ ನೋಡಿ, ಸರ್ಕಾರಿ ಆಸ್ಪತ್ರೆ ರೋಗಿಗಳಿಗೆ ಉತ್ತಮ ಸೌಲಭ್ಯ ಸಿಗಬೇಕೆಂದು ನಮ್ಮ ಲೀಸಾ ಫೌಂಡೇಶನ್ ವತಿಯಿಂದ ನಿರಂತರವಾಗಿ ನಡೆಸಿದ ಹೋರಾಟ ಮತ್ತು ಕಾಳಜಿಯೇ ಇವತ್ತು ಈ ಬದಲಾವಣೆಗೆ ಕಾರಣವಾಗಿದೆ. ನಮ್ಮ ಧ್ವನಿ ತಾಲೂಕು ಆಸ್ಪತ್ರೆಗಳ ಮೇಲೆ ಇಷ್ಟೊಂದು ಸಕಾರಾತ್ಮಕ ಪರಿಣಾಮ ಬೀರುವುದು ನಮ್ಮ ಇಡೀ ತಂಡಕ್ಕೆ ಹೆಮ್ಮೆ. ಯಾರು ಯಾವ ಹೋರಾಟ ಮಾಡಿದ್ದಾರೆ? ನಾನು ಅವ್ರ ಹತ್ರ ಕೇಳಿದ್ದೀನಿ, ನೀವು ಹೋರಾಟ ಮಾಡಿದ್ರೆ ಒಂದು ಪೇಪರ್ ಕಟ್ಟಿಂಗ್ ಕೊಡಿ ಅಥವಾ ಒಂದ್ ಯಾವ್ದಾದ್ರು ವಿಡಿಯೋ ಕ್ಲಿಪ್ ಕೊಡಿ. ಕೇಳಿದ್ದೀನಿ, ಅವ್ರ ಹತ್ರ ಇಲ್ಲ ಅಲ್ಲ. ಜನಗಳನ್ನ ಯಾಕೆ ತಪ್ಪುದಾರಿ ತರಬೇಕು? ಗೊಂದಲ ಯಾಕೆ ಸೃಷ್ಟಿ ಮಾಡಬೇಕು? ಕ್ಷೇತ್ರ ನಮ್ದೇ ಆಗಿದೆ, ಯಾರೋ ಒಬ್ರು ಬಂದು ಕ್ಷೇತ್ರನ ಅಭಿವೃದ್ಧಿ ಮಾಡಬೇಕು. ಈ ರೀತಿ ಇವರು ರಾಜಕಾರಣ ಬೆಳೆ ಬೇಯಿಸ್ಕೊಳಕ್ಕೋಸ್ಕರ, ಇವರ ಒಂದು ಹೆಸರನ್ನ ಇಮ್ಯಾಜಿನ್ ಮೇಲೆ ಎತ್ಕೊಳಕ್ಕೋಸ್ಕರ ಸಾರ್ವಜನಿಕರ ಮಧ್ಯದಲ್ಲಿ ಗೊಂದಲ ಸೃಷ್ಟಿ ಯಾಕೆ ಮಾಡಬೇಕು? ಯಾಕಂದ್ರೆ ನಿಮಗೆ ಗೊತ್ತಿದೆ, ನೀವು ಮಾಧ್ಯಮದವರು ಸುಮಾರು ವರ್ಷದಿಂದ ಇದ್ದೀರಿ. ಪ್ರತಿಯೊಂದು ಸಣ್ಣ ಸ್ಟ್ರೈಕ್ ಆದ್ರೂ ಗೊತ್ತಾಗುತ್ತೆ, ಸಣ್ಣ ಯಾರು ಹೇಳಿಕೆ ಕೊಟ್ಟರು ಗೊತ್ತಾಗುತ್ತೆ. ಇವತ್ತಕ್ಕ ಲೀಸಾ ಫೌಂಡೇಶನ್ ಅನ್ನೋದು ಮೂಡಿಗೆರೆಯಲ್ಲಿ ಯಾವ್ದೋ ಒಂದು ಹೋರಾಟ ಮಾಡಿದ್ರು ನಾನು ಆ ಒಮ್ಮನ ಹತ್ರ ಸಾರ್ವಜನಿಕವಾಗಿ ನಾನು ಕಾಲೇಜಿಗೆ ಕ್ಷಮೆ ಕೇಳ್ತೀನಿ, ನಾನು ಮಾತಾಡಿ ತಪ್ಪಾಗಿದೆ ಅಂತ. ಒಂದು ಹೋರಾಟ ಇಲ್ಲ, ಮೂಡಿಗೆರೆ ಕ್ಷೇತ್ರಕ್ಕೆ ಒಂದು ಅಭಿವೃದ್ಧಿ ಕೆಲಸ ಇಲ್ಲ. ಮಾತಾಡೋದು ಹೆಂಗೆ? ಮಾತಾಡೋದು ತಪ್ಪಿಲ್ಲ, ನಾನು ಹೊಸದಾಗಿ ಬಂದ್ರು ಮಾತಾಡ್ಲಿ. ಆದ್ರೆ ಮಾತಾಡೋಕ್ಕಿಂತ ಮುಂಚೆ ನಾನು ಯಾವ ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ, ಮುಂಚೆ ಏನಿತ್ತು ಈಗ ಏನಿದೆ ಅದನ್ನ ಫಸ್ಟ್ ತಿಳ್ಕೊಂಡು ಮಾತಾಡ್ಬೇಕು. ಇವತ್ತು ನಾವು ಮಾತಾಡಿದೀವಿ ಅಂದ್ಕೊಳ್ಳಿ, ಯಾವ್ದೋ ರಾಷ್ಟ್ರೀಯ ಪಕ್ಷ ನೆತ್ಕಟ್ಟೋದು, ಯಾವ್ದೋ ಸಂಘಟನೆ ನೆತ್ಕಟ್ಟೋದು, ಇದು ಯಾರಿಗೂ ಶೋಭೆ ತರಲ್ಲ. ಈಗ ನಾನ್ ಧಮಕಿ ಆಗ್ತೆ, ನಾನ್ ಬೆದರಿಕೆ ಆಗ್ತೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ನನ್ನ ಅವ್ರು ಪೋಸ್ಟ್ ಮಾಡಾಗಿದ್ಮೇಲೆ ಅವ್ರದ್ದಿದ್ರಲ್ಲೇ ನಮ್ಮ ವಿಡಿಯೋ ವೈರಲ್ ಆಗಿದ್ನ ಅವ್ರು ಹಾಕಿದಾರಲ್ಲ, ನನಗೆ 106 ಜನ ಧಮಕಿ ಹಾಕಿದ್ದಾರೆ. ಹಂಗಂತೇಳಿ ಸಂಗೀತ ಪ್ರಸಾದ್ ಹೇಳ್ಕೊಟ್ಟೆ ನನ್ಗೆ ಧಮಕಿ ಹಾಕಿದ್ರು ಅಂತ ನಾನು ಹೇಳ್ತಾಗಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಇರೋದ್ರ ಸಹಿಸ್ಕೋಬೇಕು ಸರ್. ಅದನ್ನೆಲ್ಲ ಒಂದ್ 50 ಮೆಸೇಜ್ ಬಂದಿದೆ, ನೀನ್ ಯಾರು ದೊಡ್ಡ ನಾಯಕನ ಕಲವರಬೇಕು, ನಮಗೂ ಬರುತ್ತೆ ಮೇಡಮ್, ನೀವು ಹೋಗಿ ನಿಮ್ ಜೊತೆ ನಾವು ಬರ್ತೀವಿ, ಯಾವ ಬಂದ್ರು ನಾವು ಹೊಡಿತೀವಿ ಅಂತ ಹಾಕಿದ್ದಾರೆ. ಹಂಗಂತೇಳಿ ಸಂಗೀತ ಪ್ರಸಾದ್ ಹೇಳ್ಕೊಟ್ಟೆ ಅಂತ ನಾವು ದೂರ ಪಡೋಕ್ಕಾಗುತ್ತೆ ಅವ್ರ ಮೇಲೆ. ಸಾಮಾನ್ಯ ಜ್ಞಾನ ಅಲ್ಲ ಅದು. ಸೋಷಿಯಲ್ ಮೀಡಿಯಾದ ಮೇಲೆ ಸಕಾರಾತ್ಮಕ ಉತ್ತರಗಳು ಉಂಟು, ನಕಾರಾತ್ಮಕ ಉತ್ತರಗಳು ಉಂಟು. ಸ್ವೀಕರಿಸಂಗಿದ್ರೆ ಮಾತ್ರ, ನಾನು ಹಾಕಿದ್ನ ಮಾತ್ರ ನಾನು ಸ್ವೀಕರಿಸಬೇಕು ಅನ್ನೋದೇನೂ ಇಲ್ಲ. ಓಕೆ ಸರ್. ಈಗ ಮುಂದಿನ ನಡೆ ಸಂಗೀತ ಪ್ರಸಾದ್ ಅವರು ಅಲ್ಲಿ ಸುಮ್ಮನಾದ್ರೆ ನೀವು ಸುಮ್ಮನೆ ಆಗ್ತೀರಾ, ಅಥವಾ ಇಲ್ಲ ನೀವೇ ಸಂಗೀತ ಪ್ರಸಾದಕ್ಕೆ ಏನಾದ್ರು ಜ್ಞಾನ ಕಡಿಮೆ ಅಂತೇಳಿ ನೀವು ಸುಮ್ಮನೆ ಆಗ್ತೀರಾ? ಸರ್, ನಾನೀಗ ನೀವು ಕೇಳಿದ ಪ್ರಶ್ನೆ ಒಳ್ಳೆ ಪ್ರಶ್ನೆನೇ. ನಾವು ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚೆ ಆಯ್ತು, ಚರ್ಚೆ ಆಯ್ತು. ಚರ್ಚೆ ಆಗಿದ್ಮೇಲೆ ಅಲ್ಲಿ ನಾವು ನೆನಪು. ಆದ್ರೆ ಈಗ ಹೆಂಗಾಗತ್ತೆ ಅಂದ್ರೆ, ನೀವ್ ಹೇಳಿದ್ರು ಕರೆಕ್ಟ್ ಇದೆ.
ಈಗ ಅವ್ರನ್ನ ನಾನು ಬಿಡೋದು ಅಥವಾ ನನ್ನ ಮೇಲೆ ಅವ್ರು ಬಿಡೋದು ಪ್ರಶ್ನೆ ಇಲ್ಲ. ಇದನ್ನ ಉದ್ಭವ ಮಾಡಿದವ್ರೆ. ಈಗ ಸರಿ ನಾನು ಬ್ಯಾಟ್ ಕಮಿಟ್ ಆಗ್ತೇನೆ, ಇನ್ನೊಂದು ಆಗ್ತದೆ, ರೈಟ್ ಓಪನ್. ಅದನ್ನ 4 ಜನ ಕೇಳ್ಬೋದಿತ್ತು, ಇಲ್ಲ ಅವ್ರು ನಾನು ಕೇಳ್ಬೋದಿತ್ತು. ಅವ್ರು ಏಕಾಏಕಿ ಮಾಡಿದ್ದೇನು, ಮೊನ್ನೆ ಪಾಪ ಮಲ್ಲಿಕಾರ್ಜುನ್ ನನ್ನ ಮೇಲೆ ಒಂದು ಕಂಪ್ಲೇಂಟು, ನೆನ್ನೆ ನನ್ನ ಮೇಲೆ ಕಂಪ್ಲೇಂಟು. ಆ ಅಮ್ಮನಿಗೆ ಏನಾಗಿದೆ ಅಂದ್ರೆ ಇದೇ ರೀತಿ ಬ್ಲಾಕ್ ಮೇಲ್ ತಂತ್ರ ಮಾಡಿ ಜನ ಯಾರು ಅವ್ರ ವಿರುದ್ಧ ಮಾತಾಡಬಾರ್ದು, ಜೊತೆಗೆ ಮೀಡಿಯಾದಲ್ಲಿ ಬಂದು ಫೋಕಸ್ ಆಗ್ಬೇಕು. ಸಂಗೀತ ಪ್ರಸಾದ್ ಅಂದ್ರೆ ಯಾರು ಅಂತ ಗೊತ್ತಾಗ್ಬೇಕು. ಈ ಮನಸ್ಥಿತಿ ಇದೆ ಸರ್. ಅವರು ನಿಜವಾಗ್ಲೂ ಹೋರಾಟದ ಹೆಜ್ಜೆ ನಡೆದಾದ್ರೆ ಲೀಸಾ ಫೌಂಡೇಶನ್ ಇಡ್ಲಿ, ಬಿಜೆಪಿ ಇಡ್ಲಿ, ಖಂಡಿತವಾಗಿ ನಾವು ಸ್ವಾಗತ ಬಯಸ್ತೀವಿ. ಅವರಿಂದ ಏನಾದ್ರೂ ಹೋರಾಟ ಮಾಡಿ ಮೂಡಿಗೆರೆ ಜನತೆಗೆ ಏನಾದ್ರು ಉಪಕಾರ ಆಗುತ್ತೆ, ಖಂಡಿತವಾಗಿ ನಾವು ಸ್ವಾಗತ ಬಯಸ್ತೀವಿ. ಜೊತೆಗೆ ಅವರಿಗೆ ನಾವು ಸಹಕಾರವನ್ನು ಮಾಡ್ತೀವಿ. ಆದ್ರೆ ಸುಳ್ಳು ಆರೋಪಗಳನ್ನ ಮಾಡಿದ್ರೆ ಇನ್ನು ನಮ್ಮಂತವ್ರ ಮೇಲೆ 10 ಕೇಸ್ ಹಾಕ್ತೀವಿ. ಸುಳ್ಳು ಆರೋಪಗಳಿಗೆ ಖಂಡಿತವಾಗ್ಲೂ ನಾವು ಪ್ರಶ್ನೆ ಮಾಡೋದಂತ ತಪ್ಸಲ್ಲ. ಖಂಡಿತವಾಗಿ ನಾನು ಪ್ರಶ್ನೆ ಮಾಡ್ತೀನಿ. ಓಕೆ ಸರ್, ಈಗ ಸಂಗೀತ ಪ್ರಸಾದ್ ಅವರು ಹೋರಾಟ ಇದ್ರೆ ಓಕೆ, ನಾವು ಅದನ್ನ ಸ್ವಾಗತ ಮಾಡ್ತೀವಿ. ಏನು ಕೆಲಸ ಆಗಿಲ್ಲ ಅಲ್ಲಿ ಕೇಳಿದ್ರೆ ಓಕೆ ಸರ್. ನೀವು ಕೂಡ ಅವ್ರ ಮೇಲೆ ಆರೋಪನ ಮಾಡಿದ್ರಿ, ಅವ್ರು ಎಲ್ಲೂ ಬಂದೇ ಇಲ್ಲ, ಹೋರಾಟನೇ ಮಾಡಿಲ್ಲ ಅಂತ. ಇನ್ನು ಮುಂದೆ ನಾವು ಸಂಗೀತ ಪ್ರಸಾದ್ ಅವರೇ ಈ ತರದ ಒಂದು ವೈಯಕ್ತಿಕ ನಿಂದನೆಗಳು ಅಷ್ಟು ಒಳ್ಳೇದಲ್ಲ. ಮತ್ತೆ ನಾವು ಸ್ಟ್ರೈಕ್ ಮಾಡಿ ನಮ್ಮಿಂದ ಸರ್ಕಾರಿ ಹಾಸ್ಪಿಟಲ್ ಸರಿ ಆಯಿತು ಅನ್ನೋ ಒಂದು ನಿಂದನೆ ಕೂಡ ಅಷ್ಟು ಸರಿಯಲ್ಲ. ಓಕೆ ಚಂದ್ರ, ಇಷ್ಟೊತ್ತು ನಮ್ಮ ವಾಹಿನಿ ಜೊತೆ ಮಾತನಾಡ್ತೀವಿ. ಓಕೆ ಸರ್. ಆದ್ರೆ ನನ್ನೊಂದು ಕೋರಿಕೆ ಇದೆ ನಿಮ್ಮ ವಾಹಿನಿ ಮುಖಾಂತರ. ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಅವಾಗಲೇ ಹೇಳಿದ್ದೀನಿ, ಸರಿ ತಪ್ಪುಗಳು ಎಲ್ಲಾದರೂ ಆಗ್ತವೆ. ಬಟ್ ಅದು ಹೆಂಗಿರ್ಬೇಕಂದ್ರೆ ಜನಗಳಿಗೆ ಸತ್ಯನ ತಿಳಿಸಂತದಿರ್ಬೇಕು. ಜನಗಳಿಗೆ ನಾನು ಪ್ರಬಲರಾಗಿದ್ದೀನಿ ಅಥವಾ ನನ್ನ ಮೇಲೆ ಸಿಂಪತಿ ಕ್ರಿಯೇಟ್ ಆಗ್ಬೇಕು ಅಂತೇಳಿ ಯಾವುದೋ ಸಂಘ ಸಂಸ್ಥೆ ಹೆಸರು ಹೇಳ್ಕೊಂಡು ಅಥವಾ ರಾಜಕೀಯ ಪಕ್ಷದ ಹೆಸರು ಹೇಳ್ಕೊಂಡು ಈ ರೀತಿಯಾದಂತ ನಡೆಯನ್ನ ಇನ್ನು ಮುಂದೆ ಯಾರೂ ಇರಬಾರ್ದು. ನೀವು ನಿಜವಾಗ್ಲೂ ಹೋರಾಟ ಮಾಡಿ, 10 ಜನ ನಿಮ್ ಜೊತೆ ನಿಲ್ತಾರೆ. ಈಗ ನಾನು ನಿನ್ನೆಯಿಂದ ಈ ಬಿಜೆಪಿ ಅಂತೇಳಿ ಈ ಒಮ್ಮನ ಹೆಸರು ಚಾಲ್ತಿಲಿದೆ. ಬಿಜೆಪಿ ಮಹಿಳೆಯರಿಗೆ ದೌರ್ಜನ್ಯ ಮಾಡ್ತಿದ್ದಾರೆ, ಮೂಡಿಗೆರೆ ಕಾಂಗ್ರೆಸ್ ರಕ್ಷಣೆ ಇಲ್ಲ ಅಂತ. ಖಂಡಿತವಲ್ಲ, ನಿನ್ನೆಯಿಂದ ಬರಬಾರ್ದಿತ್ತು. 15 ದಿನಕ್ಕಿಂತ ಮುಂಚೆನೆ ಬಂದಿದ್ದೆ. ಯಾರು ಪ್ರಶ್ನೆ ಮಾಡಲ್ಲ. ಅವ್ರು ಬಿಜೆಪಿ ಅವ್ರು ಮಾಡದೇ ಕೆಲಸ ಅದು. ನಮ್ಮನ್ನ ಅವ್ರು ಎಚ್ಚರಿಕೆ ಮಾಡ್ತಾ ಇದ್ದಾರೆ ಅಂತ ನಾವು ತಿಳಿತೀವಿ. ನಿನ್ನೆಯಿಂದ ಬಂದಿರೋದ್ರ ಜೊತೆಗೆ ಈಗ ನಾನು 15 ದಿವಸದಿಂದ ಬಂದ್ರಲ್ಲ, ಬಿಜೆಪಿ ಅನ್ನೋದು ಯಾರಿಗೂ ಗೊತ್ತಿರೋದು. ಲೀಸಾ ಫೌಂಡೇಶನ್ ಬಿಜೆಪಿ ಅನ್ನೋದು ಇಷ್ಟು ಅಂದ್ರೆ ಇಷ್ಟು ಕ್ಷೇತ್ರದ ಬಗ್ಗೆ ಚಕಾರ ಇರ್ತಾರೆ ಅಂದ್ರೆ ಹಾಗಾದ್ರೆ ಚಿಕ್ಕಮಗಳೂರಿಂದ ಇವರು ಯಾರು ಸಂಗೀತ ಪ್ರಸಾದೇ ಬಂದು ಚಕಾರ ಎತ್ತಬೇಕಾ? ಮೂಡಿಗೆರೆಲ್ಲ ಅದ್ರ ಬಿಜೆಪಿ ಲೀಡರ್ಸ್ ಇಲ್ವಾ? ಅವ್ರು ಪ್ರಶ್ನೆ ಮಾಡೋದನ್ನ ನಾವು ಮಾಡ್ತಾ ಇದೀವಿ. ಇಲ್ಲಿ ನಾವ್ ಇದೀವಮ್ಮ, ನೀನ್ ಏಕೆ ಬಂದು ಗೊಂದಲ ಮಾಡಬೇಡ ಅನ್ನೋದನ್ನ ನಾವು ಮಾಡ್ತಾ ಇದೀವಿ. ಅದನ್ನ ಬಿಜೆಪಿ ನಾಯಕರುಗಳು ಒಂಚೂರು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಒಮ್ಮ ಬಂದಿರೋದು ಯಾರು ವಿಡಿಯೋ ಮಾಡಿರೋದು, ನನ್ನ ಅನ್ಸ್ಕೋ ಪ್ರಕಾರ ಮಂಡಲಾಧ್ಯಕ್ಷರಿಂದ ಹಿಡಿದು ಹೋಬಳಿ ಅಧ್ಯಕ್ಷರಿಂದ ಹಿಡಿದು ಬೂತ್ ಯಾರಿಗೂ ಗೊತ್ತೇ ಇಲ್ಲ, ಯಾರ ಗಮನಕ್ಕೂ ಬಂದೇ ಇಲ್ಲ. ಇದು ನಿನ್ನೆ ಯಾವಾಗ ಇದಾಯ್ತು, ನಮ್ಮ ಪಕ್ಷದ ಹೆಣ್ಮಗಳು ಹಿಂಗಾಗಿದೆ, ನಾವು ಸಪೋರ್ಟ್ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಇದಾರೆ ಹೊರತು ನಿಜವಾಗ್ಲೂ ನೇರ ದೃಷ್ಟಿಯಿಂದ ನೋಡ್ತಾ ಇಲ್ಲ ಯಾರು ಸರಿ ಇದೆ ಯಾರು ತಪ್ಪಿದೆ ಅಂತ. ಹೌದು ಸರ್, ಖಂಡಿತವಾಗ್ಲೂ ಈಗ ನಾವನ್ನೋದು MLC ಅವ್ರ ಮೇಲೆ ತುಂಬಾ ಗೌರವ ಇದೆ. ಕಾಂಗ್ರೆಸ್ ಪಕ್ಷದ ನಾವು ಅವ್ರು ಒಪ್ಕೊಂತೀವಿ. ನಾನು ಏಕಾಏಕಿ ನನ್ನ ಕಡೆಯಿಂದ ಯಾರೋ ಬಂದು 5 ವಿಡಿಯೋ ಮಾಡ್ಬಿಟ್ಟವಾಗ ಅವರ ಬೆಂಬಲಿಗರು ಅವರ ಅಭಿಮಾನಿಗಳು ಪ್ರಶ್ನೆ ಮಾಡೋ ಸತ್ಯನೇ ನಾನು ಪ್ರಶ್ನೆ ಮಾಡಿದ್ದೀನಿ. ಅದು ಎಲ್ಲ ಪಾರ್ಟಿಯವರು ಸಾಮಾನ್ಯವಾಗಿ ತಗೊಳ್ಬೇಕಲ್ಲ ಅದನ್ನ. ಇದೊಂದು ಮಾತನ್ನ ಹೇಳ್ತಾ ಇದ್ದೀನಿ, ಯಾರೇ ಇರಲಿ ನೆಕ್ಸ್ಟ್ ಬಂದ್ರೆ ಜನಗಳ ಸೇವೆ ಮಾಡಿ. ದಯವಿಟ್ಟು ನೀವು ಸೇವೆ ಮಾಡಿದ್ರೆ ನಿಮಗೆ ಅದ್ರ ಪಾಡಿಗೆ ಅದು ಹೆಸರಾಗತ್ತೆ. ನಾನು ಸೇವೆ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಜನಗಳಿಗೆ ತಪ್ಪು ಮಾಹಿತಿ ಕೊಟ್ಟು ಅದರಿಂದ ಮಾತ್ರ ನೀವೇನಾರನ್ನು ಮುಂದುವರಿತೀನಿ ಬೆಳಿತೀನಿ ಅಂದ್ರೆ ಅದರಷ್ಟು ದೊಡ್ಡ ಮೂರ್ಖರು ಯಾರು ಇಲ್ಲ. ಇದು ನನ್ನನ್ನು ಸೇರಿಸ್ಕೊಂಡು. ಓಕೆ ಸರ್, ಇದುವರೆಗೂ ವೀಕ್ಷಕರೇ ನೋಡಿದಿರಲ್ಲ, ಇದು ಸತ್ಯವಾಗಿ ನಡೆದಿರೋಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಗಲಮುಖಿ ಗಣೇಶ್, ಸ್ಥಾನಿಕ ಸಂಪಾದಕ ಅರವಿಂದ್ ಟಿವಿ, ಕ್ಯಾಮ್ರಾಮನ್ ಸಿದ್ದಿಕ್ ಜೊತೆ. ನಮಸ್ಕಾರ.